ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಇಲಿಯಾಸ್ ನರ್ಸಿಂಗ್ ಕ್ಲಾಸಸ್. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಇಂಪಾರ್ಟೆಂಟ್ ಟಾಪಿಕ್ ಹೆಸರು ಬರ್ನ್ಸ್, ಅಂದರೆ ಸುಟ್ಟ ಗಾಯಗಳು ಅಂತ ಅರ್ಥ. ಅದಕ್ಕಿಂತ ಮುಂಚೆ ನಾವು ಸ್ಕಿನ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಸ್ಕಿನ್ ನಮ್ಮ ಬಾಡಿಯ ಒಂದು ಹೊರಹೊದಿಕೆ, ಇಟ್ಸ್ ಔಟರ್ ಲೇಯರ್ ಆಫ್ ಅ ಟೋಟಲ್ ಬಾಡಿ. ಇದನ್ನು ನಮ್ಮ ಬಾಡಿಯ ಲಾರ್ಜೆಸ್ಟ್ ಆರ್ಗನ್ ಕೂಡ ಅಂತಾರೆ. ಇಂಪಾರ್ಟೆನ್ಸ್ ಈಸ್ ಅಂದರೆ ಅನಾಟಮಿ ಮತ್ತು ಫಿಸಿಯಾಲಜಿಯಲ್ಲಿ ಇದನ್ನು ಇಂಪಾರ್ಟೆಂಟ್ ಆ್ಯಂಡ್ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಕರಿತೀವಿ. ಈ ಒಂದು ಸ್ಕಿನ್ನಲ್ಲಿ 3 ಲೇಯರ್ಗಳಿರ್ತವೆ. ಫಸ್ಟ್ ಲೇಯರ್, ಔಟರ್ ಲೇಯರ್ ಇಸ್ ಕಾಲ್ಡ್ ಆಸ್ ಎಪಿಡರ್ಮೀಸ್, ಮಿಡಲ್ ಲೇಯರ್ ಇಸ್ ಕಾಲ್ಡ್ ಆಸ್ ಡರ್ಮೀಸ್ ಆ್ಯಂಡ್ ಲೋವರ್ ಲೇಯರ್ ಅಟ್ ದ ಎಂಡ್ ಥರ್ಡ್ ಲೇಯರ್ ಇಸ್ ಕಾಲ್ಡ್ ಆಸ್ ಹೈಪೋಡರ್ಮೀಸ್. ನಿಮಗೆ ಎಪಿಡರ್ಮೀಸಲ್ಲಿ ಕೇವಲ ಮೆಲನಿನ್ ಕಂಟೆಂಟ್ ಇರುವಂತಹ ಒಂದು ಸಿಂಗಲ್ ಲೇಯರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೆಕೆಂಡಲ್ಲಿ ಡರ್ಮೀಸ್ ಲೇಯರಲ್ಲಿ ನಿಮಗೆ ಇಲ್ಲಿ ನರ್ವ್ ಎಂಡಿಂಗ್ಸ್, ಹೇರ್ ಫಾಲಿಕಲ್ಸ್, ನೆಕ್ಸ್ಟ್ ನಿಮ್ಮದು ಬ್ಲಡ್ ವೆಸಲ್ಸ್ ಇವೆಲ್ಲವೂ ಸಿಗುತ್ತೆ. ಮತ್ತು ಥರ್ಡ್ ಅಂದರೆ ಹೈಪೋಡರ್ಮೀಸ್ ಅಥವಾ ಇದನ್ನು ಸಬ್ ಕ್ಯೂಟೇನಿಯಸ್ ಟಿಶ್ಯೂ ಅಂತಲೂ ಕೂಡ ನಾವು ಕರಿತೀವಿ. ಇದು ಒಂದು ಇನ್ಸುಲೇಟರ್ ಥರ ವರ್ಕ್ ಮಾಡುತ್ತೆ. ಇಲ್ಲಿ ಫ್ಯಾಟ್ ಇರುತ್ತೆ. ನಮ್ಮ ಬಾಡಿ ಯಾವುದಾದ್ರೂ ಹೀಟನ್ನು ಬಯಸಿದ್ರೆ ಕೋಲ್ಡ್ ಎನ್ವೈರನ್ಮೆಂಟಿಂದ, ಆವಾಗ ಇದು ನಮಗೆ ಸಬ್ ಕ್ಯೂಟೇನಿಯಸ್ ಟಿಶ್ಯೂ ನಮ್ಮ ಬಾಡಿಗೆ ಹೀಟನ್ನು ಜನ್ರೇಟ್ ಮಾಡಿ ಹೆಲ್ಪ್ ಮಾಡುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್. ಈಗ ನಾವು ಬರ್ನ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಬರ್ನ್ಸ್ ಅಂದರೆ ಏನು? ಸುಟ್ಟ ಗಾಯಗಳು. ಸುಟ್ಟ ಗಾಯಗಳನ್ನು ನಾವು 3 ವಿಧದಲ್ಲಿ ವಿಂಗಡಿಸ್ತೀವಿ, ಅಂದರೆ 3 ಕ್ಯಾಟಗರಿಲಿ ವಿಂಗಡಿಸ್ತೀವಿ. ಫಸ್ಟ್ ಬಂದು ಫಸ್ಟ್ ಡಿಗ್ರಿ, ಸೆಕೆಂಡ್ ಬಂದು ಸೆಕೆಂಡ್ ಡಿಗ್ರಿ, ಥರ್ಡ್ ಬಂದು ಥರ್ಡ್ ಡಿಗ್ರಿ. ಅದಕ್ಕೆ ಫಸ್ಟ್ ಡಿಗ್ರಿ ಬರ್ನ್, ಸೆಕೆಂಡ್ ಡಿಗ್ರಿ ಬರ್ನ್ ಮತ್ತು ಥರ್ಡ್ ಡಿಗ್ರಿ ಬರ್ನ್ ಅಂತ ಕರಿತೀವಿ. ಫಸ್ಟ್ ಡಿಗ್ರಿ ಬರ್ನ್ ಕೇವಲ ನಮಗೆ ಮೇಲಿರುವಂಥ ಎಪಿಡರ್ಮಿಸ್ ಲೇಯರಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದೇ ಸೆಕೆಂಡ್ ಡಿಗ್ರಿಯಲ್ಲಿ ಇದು ಎಪಿಡರ್ಮಿಸ್ ಕಂಪ್ಲೀಟ್ಲಿ ಬರ್ನ್ ಆಗಿ ಸೆಕೆಂಡ್ ಡರ್ಮಿಸ್ ಲೇಯರ್ಗೆ 50% ಬರ್ನ್ ಇರುತ್ತೆ ಸೆಕೆಂಡ್ ಡಿಗ್ರಿಯಲ್ಲಿ. ಥರ್ಡ್ ಡಿಗ್ರಿಯಲ್ಲಿ ಕಂಪ್ಲೀಟ್ಲಿ ಟಿಲ್ ಸಬ್ ಕ್ಯೂಟೇನಿಯಸ್ ಟಿಶ್ಯೂವರೆಗೂ ಇದು ಇನ್ವಾಲ್ವ್ಮೆಂಟ್ ಇರುತ್ತೆ. ಓಕೆ, ಈ ಒಂದೊಂದು ಡಿಗ್ರಿ ಕೂಡ ಆಫ್ ಬರ್ನ್ ಕೂಡ ನಾವು ಡಿಸ್ಕಷನ್ ಮಾಡ್ಕೋತಾ ಹೋಗೋಣ. ಫಸ್ಟ್ ಡಿಗ್ರಿಯಲ್ಲಿ ಏನಾಗುತ್ತೆ? ಫಸ್ಟ್ ಡಿಗ್ರಿಯಲ್ಲಿ ಮೇಲ್ನೋಟಕ್ಕೆ ಸ್ವಲ್ಪ ನಿಮಗೆ ಹೀಟ್ತಾಗಿ ಅಲ್ಲಿ ಗಾಯ ಆಗಿರುತ್ತೆ. ಈ ಗಾಯ ಸ್ವಲ್ಪ ಪೇನ್ಫುಲ್ ಇದ್ದು ಇದರಲ್ಲಿ ಯಾವುದೇ ಥರದ ನರ್ವ್ಸ್ ಎಂಡಿಂಗ್ಸ್, ಬ್ಲಡ್ ವೆಸಲ್ಸ್ ಇನ್ವಾಲ್ವ್ಮೆಂಟ್ ಇರಲ್ಲ. ಈ ಫಸ್ಟ್ ಡಿಗ್ರಿ ಬರ್ನಲ್ಲಿ ನಿಮಗೆ ಪ್ಯಾಪ್ಯೂಲ್ಸ್ ಅಥವಾ ಫಿಸ್ಟೂಲ್ಸ್ ಇರಲ್ಲ, ಅಂದರೆ ನೀರಿನ ಗುಳ್ಳಿಗಳು ಇಲ್ಲಿ ಇರಲ್ಲ. ಈಗ ಕೇವಲ ಮನೆ ಮದ್ದಿನಿಂದ ಅಥವಾ ಯಾವುದಾದ್ರೂ ಒಂದು ಆಯಿಂಟ್ಮೆಂಟ್ನಿಂದ ಇದು ಒಂದು ಬರ್ನು ಮುಂದಿನ 3-4 ದಿನಗಳಲ್ಲಿ ವಾಸಿಯಾಗುತ್ತೆ. ಈಗ ಬಂದು ಸೆಕೆಂಡ್ ಡಿಗ್ರಿ ಬರ್ನಲ್ಲಿ ಒಂಥರ ಬಹಳ ಪೇನ್ಫುಲ್ ಬರ್ನ್ ಅಂತ ಕರಿತೀವಿ. ಯಾಕಂದರೆ ಇದು ಕಂಪ್ಲೀಟ್ಲಿ ಎಪಿಡರ್ಮಿಸನ್ನು ಮತ್ತು 50 to 60% ಡರ್ಮೀಸ್ ಲೇಯರನ್ನು ಇದು ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಇದರಲ್ಲಿ ನರ್ವ್ಸು, ಬ್ಲಡ್ ವೆಸಲ್ಸು, ಹೇರ್ ಫಾಲಿಕಲ್ಸ್ ಎಲ್ಲ ಇದ್ದ ಕಾರಣ, ನರ್ವ್ಸ್ ಎಲ್ಲ ಅಟ್ಯಾಕ್ ಮಾಡಿದ ಕಾರಣ, ನರ್ವ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದ ಕಾರಣ ಇಲ್ಲಿ ಬಹಳಷ್ಟು ಪೇನ್ ಇರುತ್ತೆ ಸೆಕೆಂಡ್ ಡಿಗ್ರಿಯಲ್ಲಿ. ನೆಕ್ಸ್ಟ್ ಬಂದು ಥರ್ಡ್ ಡಿಗ್ರಿಯಲ್ಲಿ ಪೂರ ಸಬ್ಕ್ಯೂಟೇನಿಯಸ್ವರೆಗೂ ಇದು ಇನ್ವಾಲ್ವ್ಮೆಂಟ್ ಆಗಿರೋ ಕಾರಣ ಕೇವಲ ವೈಟ್ ಪ್ಯಾಚ್ ಆಫ್ ದ ಲೇಯರ್ ಇಲ್ಲಿ ಇರುತ್ತೆ. ಸೆಕೆಂಡು ಮತ್ತು ಥರ್ಡ್ ಲೇಯರ್ ನಿಮಗೆ ಬ್ಲಿಸ್ಟರ್ಸ್ ಫಾರ್ಮೇಷನ್ ಆಗ್ತವೆ. ಬ್ಲಿಸ್ಟರ್ಸ್ ಇದು ಇಂಪಾರ್ಟೆಂಟ್. ಸೆಕೆಂಡಲ್ಲಿ ಬಹಳ ಪೇನ್ಫುಲ್ ಇರುತ್ತೆ, ಸೆಕೆಂಡ್ ಡಿಗ್ರಿಯಲ್ಲಿ ಬಹಳ ಪೇನ್ಫುಲ್ ಇರುತ್ತೆ. ಅದೇ ಕಂಪ್ಯಾರಿಸನಲ್ಲಿ ಥರ್ಡ್ ಡಿಗ್ರಿಯಲ್ಲಿ ಪೇನ್ ಇರಲ್ಲ. ಯಾಕೆ ಅಂತ ನನಗೆ ಕಮೆಂಟ್ ಹೇಳಿ. ನೆಕ್ಸ್ಟ್ ಕಮ್ಸ್ ಇವಾಗ ಬರ್ನ್ ಹೇಗೆ ಆಗುತ್ತೆ? ಫಸ್ಟ್ ಬರ್ನ್ಸ್ ನಿಮಗೆ ಮನೆಗೆ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಹೀಟ್ ತಗಲಿ ಆಗ್ಬೋದು. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ್ಯಸಿಡ್ಡು, ಆಲ್ಕಲೈನ್ಸ್ ಇಂಥ ಸೊಲ್ಯೂಷನ್ಗಳಿಂದ ಆಗ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ವರ್ಕ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಶಾಕ್ನಿಂದ ಬರ್ನ್ಸ್ ಆಗ್ಬೋದು, ಅಥವಾ ಸೂರ್ಯನ ಕಿರಣ ರೇಡಿಯೇಷನಿಂದನೂ ಬರ್ನ್ಸ್ ಆಗ್ಬೋದು. ಇಂಥ ಹಲವಾರು ಕಾರಣಗಳಿಂದ ನಿಮಗೆ ಬರ್ನ್ಸ್ ಆಗ್ಬೋದು. ಸೊ ಬರ್ನ್ಸಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆನಪಿಟ್ಕೊಡ್ರಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೇವಲ ನಿಮಗೆ ಫಸ್ಟ್ ಡಿಗ್ರಿ ಬರ್ನಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಆದರೆ ಸೆಕೆಂಡ್ ಡಿಗ್ರಿ ಮತ್ತು ಥರ್ಡ್ ಡಿಗ್ರಿಯಲ್ಲಿ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬಹಳ ಅವಶ್ಯಕತೆ ಇದ್ದೇ ಇರುತ್ತದೆ. ಫಸ್ಟ್ ಡಿಗ್ರಿ ಬರ್ನಲ್ಲಿ ಇವಾಗ ಸಡನ್ಲಿ ಮನೆಯಲ್ಲಿ ಏನಾದರೂ ಬರ್ನ್ಸ್ ಆದರೆ ಏನು ಮಾಡ್ತೀರಾ? ಫಸ್ಟ್ ಅದನ್ನು ಕೇವಲ ಟ್ಯಾಪ್ ವಾಟ್ರಿಗೆ ಹಿಡೀರಿ. ನೆನ್ಪಿಟ್ಕೊಡ್ರಿ, ಐಸು ಮತ್ತು ಐಸ್ ಕೋಲ್ಡ್ ವಾಟರ್ ಬರ್ನ್ಸಲ್ಲಿ ಯಾವತ್ತೂ ಉಪಯೋಗಿಸ್ಬಾರ್ದು. ಸೆಕೆಂಡ್, ಯಾವುದಾದ್ರೂ ಒಂದು ಆಬ್ಸ್ಟ್ರಕ್ಷನ್ಸ್ ಇದ್ದರೆ, ಇವಾಗ ಬರ್ನ್ ಇಲ್ಲಿ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ಒಂದು ಪೋರ್ಷನಲ್ಲಾಗಿದೆ, ಇಲ್ಲಿ ಇರುವಂಥ ಒಂದು ರಿಂಗ್, ಈ ರಿಂಗನ್ನು ನಾವು ಫಸ್ಟ್ ರಿಮೂವ್ ಮಾಡಬೇಕು. ಬಿಕಾಸ್
ಇದು ಬ್ಲಡ್ ಸಪ್ಲೈಯನ್ನು ಮತ್ತೆ ಹ್ಯಾಂಪರಿಂಗ್ ಮಾಡಿ ಇಲ್ಲಿ ವೂಂಡನ್ನು ಹೀಲ್ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಮಾಡ್ಬೋದು. ಇದು ಒಂದು ಸೆಕೆಂಡ್ ಪಾಯಿಂಟ್. ಥರ್ಡ್, ಯಾವುದಾದ್ರೂ ಬಟ್ಟೆ ನೀವು ಹಾಕೊಂಡಾಗ ಅದು ಏನಾದರೂ ಆ ಬರ್ನ್ಸ್ ಮೇಲೆ ಅಟ್ಯಾಚ್ ಆಗಿದ್ದರೆ ಅದನ್ನು ಕಿತ್ತಿ ತೆಗೆಯೋಕ್ಕೆ ಹೋಗಬೇಡಿ. ಇಟ್ ನೀಡ್ಸ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಫರ್ದರ್ ಟ್ರೀಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್, ಬ್ಲಿಸ್ಟರ್ಸ್ ಆಗಿದ್ದು ಅಂದರೆ ಯೂಶ್ವಲಿ ಫಸ್ಟ್ ಡಿಗ್ರಿಯಲ್ಲಿ ಆಗಲ್ಲ, ನಾನು ಸೆಕೆಂಡ್ ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬ್ಲಿಸ್ಟರ್ಸ್ ಆಗಿದ್ದು ಅಂದರೆ ಆ ಬ್ಲಿಸ್ಟರ್ಗಳನ್ನು ಒಡೆಯಲಿಕ್ಕೆ ಹೋಗಬೇಡಿ. ಯು ಶುಡ್ ನಾಟ್ ಓಪನ್ ದ ಬ್ಲಿಸ್ಟರ್ಸ್. ಯಾಕೆ? ಬಿಕಾಸ್ ನಮ್ಮ ಬಾಡಿಯಲ್ಲಿರುವಂಥ ಒಂದು ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ಡು ಬರ್ನಿಂದ ಸ್ಟ್ರಿಂಕ್ ಆಗಿ ಹೊರಗೆ ಬಂದಿರುತ್ತೆ. ಆ ಒಂದು ಫ್ಲೂಯಿಡ್ಡು ನಮ್ಮ ಬಾಡಿಗೆ ಹೀಲಿಂಗ್ ಮೆಕ್ಯಾನಿಸಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಕಾರಣ ಮುಂದಿನ 3-4 ದಿನಗಳಲ್ಲಿ ಆಟೋಮೆಟಿಕಲಿ ಆ ಬ್ಲಿಸ್ಟರು ತಾನೇ ಕಡಿಮೆಯಾಗಿ ಅಲ್ಲಿರುವಂಥ ವೂಂಡ್ ಗಾಯ ಹೀಲಪ್ ಆಗಲಿಕ್ಕೆ ಒಂದು ಒಳ್ಳೆಯ ಎನ್ವೈರ್ಮೆಂಟ್ ಕೊಡುತ್ತೆ. ನೀವು ಏನಾದರೂ ಬ್ಲಿಸ್ಟರ್ನ ಹೊಡೆದಿದ್ರೆ ಆ ಒಂದು ಎನ್ವೈರ್ಮೆಂಟ್ ಅದಕ್ಕೆ ಸಿಗದೆ ಹೋಗಿ ಬರ್ನ್ ಸಿವಿಯರ್ ಲೆವೆಲ್ಗೆ ಹೋಗ್ಬೋದು. ನೆಕ್ಸ್ಟ್, ಇವೆಲ್ಲ ಥಿಂಗ್ಗಳು ನಿಮಗೆ ಬರ್ನ್ ಬಗ್ಗೆ ಇದೆ. ಫಸ್ಟ್ ಏಡ್ ಟ್ರೀಟ್ಮೆಂಟಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಬರ್ನ್ ಮ್ಯಾನೇಜ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಹಾಸ್ಪಿಟಲೈಸೇಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.